ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇದು ಸಾಮಾನ್ಯ ಜ್ಯೋತಿಷ್ಯ ಮಾತಲ್ಲ. ಇದು ದೇವರು ನಿಮಗೆ ನೀಡುತ್ತಿರುವ ಗಂಭೀರವಾದ ಸೂಚನೆ. ಕಳೆದ ಕೆಲವು ವರ್ಷಗಳಿಂದ ನೀವು ಮೌನವಾಗಿ ಸಹಿಸಿಕೊಂಡ ನೋವು, ತಾಳ್ಮೆಯಿಂದ ಎದುರಿಸಿದ ಸಮಸ್ಯೆಗಳು ಎಲ್ಲವೂ ಕೂಡ ದೇವರ ಗಮನಕ್ಕೆ ಬಂದಿದೆ. ನೀವು ಹೆಚ್ಚು ಮಾತನಾಡೋದಿಲ್ಲ, ಆದರೆ ಹೆಚ್ಚು ಭಾರ ಹೊತ್ಕೊಂಡಿದ್ದೀರಿ. ಅದನ್ನೇ ಕೆಲವರು ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ವೃಷಭ ರಾಶಿಯವರು ಸ್ವಭಾವತಃ ತುಂಬ ಲಾಯಲ್ ಆಗಿರ್ತಾರೆ. ಒಮ್ಮೆ ಏನಾದರೂ ನಂಬಿದರೆ ಕೊನೆಯವರೆಗೂ ನಿಂತ್ಕೊತಾರೆ. ಕುಟುಂಬ, ಸ್ನೇಹ, ಸಂಬಂಧ ಎಲ್ಲಕ್ಕೂ ಕೂಡ ವ್ಯಾಲ್ಯೂವನ್ನು ಕೊಡ್ತಾರೆ. ಆದರೆ ನಿಮ್ಮ ಈ ಗುಣನೇ ಈಗ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದೆ. ನಿಮ್ಮ ಹತ್ತಿರದ ಒಬ್ಬ ವ್ಯಕ್ತಿ ನಿಮ್ಮ ನಂಬಿಕೆಯನ್ನು ಹಂತ ಹಂತವಾಗಿ ದುರ್ಬಳಕೆಯನ್ನು ಮಾಡ್ತಾ ಇದ್ದಾನೆ. ನೀವು ಎಲ್ಲರ ಮುಂದೆ ಗಟ್ಟಿಯಾಗಿ ಕಾಣಿಸ್ಕೊಳ್ತೀರ, ಆದರೆ ನಿಮ್ಮ ಒಳಗೊಳಗೆ ಮಾತ್ರ ತುಂಬ ಸಂವೇದನಶೀಲರಾಗಿ ಇರ್ತೀರ. ನೋವು ಬಂದರೂ ಕೂಡ ನೀವು ಹೊರಗೆ ತೋರಿಸೋದಿಲ್ಲ. ಸರಿ ಹೋಗುತ್ತೆ ಅಂದ್ಕೊಂಡು ಆ ಥರ ಭಾವನೆ ಇಟ್ಕೊಂಡೇ ನೀವು ಮುಂದುವರಿತಾ ಇರ್ತೀರ. ಆದರೆ ಕೆಲವು ಸಮಸ್ಯೆಗಳು ಹಾಗೆ ಸರಿ ಹೋಗೋದಿಲ್ಲ. ಅವುಗಳನ್ನು ನೀವು ಗುರುತಿಸಬೇಕು, ಐಡೆಂಟಿಫೈ ಮಾಡಬೇಕು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ರಿಪೀಟೆಡ್ ಆಬ್ಸ್ಟೆಕಲ್ಸ್, ಫೈನಾನ್ಸಿಯಲ್ ಡಿಲೇ, ರಿಲೇಷನ್ಶಿಪ್ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮೆಂಟಲ್ ಸ್ಟ್ರೆಸ್ಸು ಇವೆಲ್ಲ ಕೂಡ ಕಂಡು ಬರ್ತಾ ಇದೆ. ಯಾಕೆಂದರೆ ಇವೆಲ್ಲ ಕೂಡ ಕೋಇನ್ಸಿಡೆನ್ಸ್ ಮಾತ್ರ ಅಲ್ಲ. ಒಬ್ಬ ವ್ಯಕ್ತಿ ನಿಮ್ಮ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಹೊರಗೆ ಸಹಾಯ ಮಾಡುವವನಂತೆ ನಟಿಸ್ತಾ ಇರ್ತಾನೆ, ಒಳಗೆ ನೀವೇನು ಪ್ರೋಗ್ರೆಸ್ ನಡೀತಾ ಇದೆಯಲ್ಲ ಅದನ್ನು ಸ್ಲೋ ಆಗಬೇಕು ಅಂತ ಒಂದು ಅವನ ಬಯಕೆ ಆಗಿರುತ್ತೆ. ಇನ್ನು ವೃಷಭ ರಾಶಿಯವರು ಚೇಂಜನ್ನು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ನೀವು ಸ್ಟೇಬಲ್ ಲೈಫನ್ನು ಇಷ್ಟಪಡ್ತೀರ. ಆದರೆ ಈಗ ದೇವರು ನಿಮ್ಮಿಂದ ಒಂದು ಮಾತು ಕೇಳ್ತಾ ಇದ್ದಾನೆ. ಎಲ್ಲರನ್ನೂ ಕೂಡ ನೀವು ಹಿಡಿದುಕೊಂಡೇ ಕುಳಿತುಕೊಳ್ಬೇಕು, ಆ ಥರ ನೀವು ಮಾಡೋದಕ್ಕೆ ಹೋಗಬೇಡಿ. ಕೆಲವರನ್ನು ಬಿಡೋದು ನೋವಿನ ಕೆಲಸ, ಆದರೆ ಅದು ಅಗತ್ಯ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸ, ನಿಮ್ಮ ಪ್ಲ್ಯಾನ್ಸ್ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಹಣದ ವಿಚಾರ, ಪ್ರಾಪರ್ಟಿ, ಇವೆಲ್ಲ ಜಾಬ್ ಚೇಂಜ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಎಲ್ಲವೂ ಕೂಡ ನೀವು ಸೀಕ್ರೆಟ್ ಆಗಿಡಿ. ಎಸ್ಪೆಷಲಿ ನಿಮ್ಮ ಮಾತುಗಳನ್ನು ಹೆಚ್ಚು ಕೇಳುವವರು, ಹೆಚ್ಚು ಸಲಹೆ ಕೊಡುವವರು, ಅವರಿಂದ ನೀವು ಜಾಗ್ರತೆಯಾಗಿ ಇರೋದು ಒಳ್ಳೆಯದು. ಇನ್ನು ಒಳ್ಳೆಯ ವಿಷಯ ಏನು ಅಂತಂದರೆ, ವೃಷಭ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಟರ್ನ್ ಅರೌಂಡ್ ಅನ್ನೋದು ಬರುತ್ತೆ. ಸ್ಟ್ರಾಂಗ್ ಆಗಿ ನೀವು ಮುಂದೆ ನಡೀತೀರ. ದೇವರು ನಿಮ್ಮ ಸಹನೆಗೆ ಉತ್ತರ ಕೊಡ್ತಾನೆ. ನಿಧಾನವಾಗಿದ್ರೂ ಕೂಡ ಸ್ಟೇಬಲ್ ಗ್ರೋತ್ ಅನ್ನೋದು ಆಗುತ್ತೆ. ನೀವು ತಪ್ಪು ವ್ಯಕ್ತಿಯನ್ನು ಗುರುತಿಸಿ ದೂರ ಇಟ್ಟರೆ ಮಾತ್ರ ಇದರಿಂದ ಸಾಧ್ಯ. ಇನ್ನು ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಸ್ಟ್ರಾಂಗ್ ಅನ್ನೋದು ಬರುತ್ತೆ. ನೀವು ಯಾರ ಪ್ರೆಷರ್ ಕೂಡ ನಿಮಗೆ ಒತ್ತಡ ಕೊಡ್ತಿದ್ದೀರೋ ಅಲ್ಲಿ ಸ್ಟಾಪ್ ಹಾಕಿ. ಅದೇ ದೇವರ ಸೂಚನೆ. ಕೊನೆಗೆ ಒಂದೇ ಒಂದು ಮಾತು, ವೃಷಭ ರಾಶಿಯವರೇ, ನಿಮ್ಮ ಮೌನ ದುರ್ಬಲತೆ ಅಲ್ಲ, ಆದರೆ ಅದನ್ನೇ ದುರುಪಯೋಗ ಮಾಡಿಕೊಂಡು, ಅದನ್ನು ಯಾರು ದುರುಪಯೋಗ ಮಾಡ್ಕೊತಾರಲ್ಲ ಅವರಿಗೆ ನೀವು ಮಿತಿಯನ್ನು ಹಾಕಬೇಕು. ದೇವರು ನಿಮ್ಮ ಜೊತೆ ಇದ್ದಾನೆ, ನೀವು ಆರಾಮಾಗಿರ್ತೀರ, ನಿಮಗೇನು ಆಗೋದಿಲ್ಲ. ಆದರೆ ಎಲ್ಲರನ್ನೂ ಕೂಡ ನೀವು ಈಸಿಯಾಗಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಸುತ್ತಮುತ್ತ ಇದ್ಕೊಂಡೇ ನಿಮಗೆ ಅವರು ಕಾಲೆಳೆಯೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.